ಸ್ನೇಹಿತರು ಎಲ್ಲಿರೋ ಕ್ಲೈಮೇಟ್ ನಾನು ನಂಬಕ್ಕಾಗಲ್ಲ ಅಂತ ಫುಲ್ ಪ್ಯಾಕ್ಡ್ ಆಗಿಬಿಡಿದ್ವಿ. ನೋಡೋಣ. ಜೈ ಆಂಜನೇಯ, ಜೈ ಮಕ್ಕಳಮ್ಮ. ಸೌತ್ ಕೇರಳ ಫುಡ್, ಮಂಗಳೂರು ಫುಡ್ ಫೇಮಸ್ ಅಂತೆ. ಕತ್ತಪ್ಪ ಅಂತ ಇದು. ಸ್ನೇಹಿತರೆ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಜೊತೆಗೆ ಇವಾಗ ನಾವು ಎತ್ತಿನ ಭುಜಾಗೆ ಹೋಗ್ತಾ ಇದ್ದೀವಿ. ನೋಡಿ ಎತ್ತಿನ ಭುಜ ಟ್ರಕ್ ಚಾರ್ಜ್. ಓ ಗೊತ್ತಿಲ್ಲ, ರೂಟ್ ಅಂತೂ ಗೊತ್ತಿಲ್ಲ ಯಾರಿಗೂ, ನೆಟ್ವರ್ಕ್ ಇಲ್ಲ. ಹೋಗ್ತಾ ಇದ್ದೀವಿ ನಾವು, ಅಡ್ಡ ದಾರಿ ತಗೊಂಡು ಹೋಗ್ತಾ ಇದ್ದೀವಿ. ಇಬ್ರು ಕಡ್ಡಿ ಐತೆ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಸ್ನೇಹಿತರೆ ಇವತ್ತು ಬಂದು ಸಕಲೇಶ್ಪುರದ ಡೇ 2 ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟಕ್ಕೆ ಹೋಗಿ ಏನಾದರೂ ಸನ್ ರೈಸ್ ಏನಾದರೂ ಕಾಣಿಸುತ್ತಾ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅರೌಂಡ್ 40 ಕಿಲೋಮೀಟರ್ಸ್ ಐತೆ. ಅದು ನೋಡ್ಬಿಟ್ಟು ಅದಾದಮೇಲೆ ಬೆಟ್ಟದ ಬೈರೇಶ್ವರಕ್ಕೆ ಹೋಗಬೇಕು. ನೋಡೋಣ ಬನ್ನಿ. ಅದಾದಮೇಲೆ ಇನ್ನೂ ಏನೂ ಪ್ಲ್ಯಾನ್ಸ್ ಇಲ್ಲ. ಎಷ್ಟೊತ್ತಾಗುತ್ತೆ ಟೈಮ್ ಕವರೇಜು ಅದು ಇದೆಲ್ಲ ನೋಡಿ ಅದಾದಮೇಲೆ ಹೊರಡಬೇಕು. ಇವಾಗ ಟೈಮ್ ಬಂದು ಬೆಳಗಿನ ಜಾವ 5 ಗಂಟೆ ಆಗಿದೆ. ಇವಾಗ ಫುಲ್ಲು ರೆಡಿಯಾಗಿದ್ದೀವಿ. ನಮ್ಮ ರೂಮ್ ನೋಡಿ ಎಷ್ಟು ಮೆಸ್ಸಿ ಆಗೈತೆ. ಇನ್ನು ಬಟ್ಟೆಗಳು ಒಣಗಿಲ್ಲ, ಮಳೆ ಬೇರೆ ಬರ್ತೈತೆ. ಅವ್ನು ಫುಲ್ ರೆಡಿ ಆಗ್ತಾವನೆ ಇವಾಗಲೇ. ಸರಿ ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಹೊರಡೋಣ. ಸ್ನೇಹಿತರು ಎಲ್ಲಿರೋ ಕ್ಲೈಮೇಟ್ ನಾನು ನಂಬಕ್ಕಾಗಲ್ಲ ಅಂತ ಫುಲ್ ಪ್ಯಾಕ್ಡ್ ಆಗಿಬಿಡಿದ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸರಿ ಬನ್ನಿ ಇವಾಗ ಹೊರಡೋಣ. ಹೋಗಿ ಫಸ್ಟು ಟೀ ಕುಡಿಬೇಕು. ನಿನ್ನೆ ನೈಟು ಊಟ ಕರೆಕ್ಟಾಗಿ ಇದ್ದಿಲ್ಲ, ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಫಸ್ಟ್ ಹೋಗಿ ಟೀ ಕುಡಿಬೇಕು. ಬನ್ನಿ ಹೋಗೋಣ. ಇಲ್ಲೆಲ್ಲ ವೆದರ್ ಹೀಗಿರೋದ್ರಿಂದ ಗಾಡಿ ಫುಲ್ಲು ಇದರಲ್ಲಿರುತ್ತೆ, ಏನದು ತಣ್ಣಗಾಗಿರುತ್ತೆ, ಕೂಲ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಗಾಡಿನ ಸ್ವಲ್ಪ ಹೀಟಾಗಬೇಕು. ಆಮೇಲೆ ಇಂಜಿನ್ ಆಯಿಲ್ ಸ್ವಲ್ಪ ಮೇಲ್ಬರ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಐಬೀಮು ಬ್ರೋ, ಇದೇನು ಐಬೀಮು? ನೋಡಿ ಆ ಕ್ಯಾಮ್ರಾದಲ್ಲಿ ಬರ್ತಾ ಇದೀನಿ ನೋಡಿ ನಾನು. ಯಾರೋ ಇವನೇ ಸುಂದ್ರ. ಹೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ನೋಡೋಣ. ಜೈ ಆಂಜನೇಯ, ಜೈ ಮಕ್ಕಳಮ್ಮ. ಮಕ್ಕಳಮ್ಮ. ಓ ಸ್ನೇಹಿತರೆ, ಟೀ ಅಂಗಡಿ ಸಿಕ್ತು. ಇವಾಗ ಟೀ ಕುಡ್ಕೊಂಡು ನಮ್ಮ ಮುಂದಿನ ಪಯಣ ಹೊರಡಬೇಕು. ಸ್ನೇಹಿತರೆ ನೋಡಿ, ಇಲ್ಲಿ ಏನು ಸೌತ್ ಕೇರಳ ಫುಡ್, ಮಂಗಳೂರು ಫುಡ್ ಫೇಮಸ್ ಅಂತೆ. ಕತ್ತಪ್ಪ ಅಂತ ಇದು. ಇದೇ ಹೋಟ್ಲಲ್ಲಿ ಕತ್ತಪ್ಪ ತಾನೆ, ಕತ್ತಪ್ಪ ಅಂತ ಸ್ನೇಹಿತರೆ. ಏನೋ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ವೀಟ್ ಇದು. ಚೆನ್ನಾಗಿದೆ ಸ್ನೇಹಿತರೆ, ಚಟ್ನಿ ಜೊತೆ. ಯಮ್ಮಿ. ಚಲುವೆ ಚಲುವೆ ಆಯ್ತಲ್ವ ಸಂತೂರ್ ಮಮ್ಮಿ ಮೊಮೆಂಟ್. ಸ್ನೇಹಿತರೆ ಟೀ ಕುಡ್ದಾಯ್ತು. ಆಮೇಲೆ ಇನ್ನೊಂದು ಹೊಸ ವಿಷಯ ತಿಳಿತು ಸ್ನೇಹಿತರೆ. ಏನಂದರೆ ಸಕಲೇಶ್ಪುರಿಗೆಲ್ಲ ನವಂಬರ್ ಡಿಸೆಂಬರಲ್ಲಿ ಬರಬೇಕಂತೆ. ಅವಾಗೆಲ್ಲ ಪ್ಲೇಸಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಮಳೇಲಿ ಬಂದಿದ್ದೀವಿ, ಮಳೇಲಿ ಹೊಡಿಬೇಕು. ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಇವಾಗ ಹೊರಡೋಣ. ಸ್ನೇಹಿತರೆ ಯಾವುದೋ ಘಾಟ್ ಸೆಕ್ಷನ್ ಸೀರಿಯಸ್ ಕ್ರೇಜಿಯಾಗೈತೆ. ಯಾವುದೋ ಕಾಡು ಪ್ರಾಣಿ ಬರಬೇಡಿ. ಆಮೇಲೆ ನಾವೇ ಪ್ರಾಣಿಗಳನ್ನು ಓಡೋಗ್ಬಿಡ್ತವೆ. ಅದು ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸ್ವಲ್ಪ ನಿಲ್ಲಬಾರದೆ. ಇವಾಗ ಮುಂದೆ ಯಾರೋ ಟ್ರಕ್ಕಿಂಗ್ ಏನೋ ನಮ್ಮಂತಾರೆ ಇರ್ಬೋದು, ಬೆಂಗಳೂರಿಂದ ಯಾರಾದ್ರು ಬಂದಿರೋರು. ಅವ್ರಿಗೆ ಕೇಳೋಣ ಎಲ್ಲ ಟ್ರಕ್ಕಿಂಗ್ ಓಪನ್ ಇದೆಯಾ, ಅವ್ರೇನಾದ್ರು ಹೋಗಿದ್ರೆ ಬೈ ಚಾನ್ಸ್. ஏன்னா எங்கேயோ ட்ரெக்கிங் விட மாட்டாங்க சொன்னாங்க. அதான் ஆக்சுவலாக எங்களுக்கு அப்படியே சொன்னாங்க.
ஆமாவா எங்கே போயிருக்கிறீங்க இப்போ? இப்படி தானே போகணும், இப்படியே போகணும். ஆமாவா ப்ரோ? அப்போ ப்ரோ நாங்கள் ஜாயின் பண்ணுறீங்க உங்களுக்கு கூட. நடுங்க போகலாம். ಸ್ನೇಹಿತರೆ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಜೊತೆಗೆ ಇವಾಗ ನಾವು ಎತ್ತಿನ ಭುಜಾಗೆ ಹೋಗ್ತಾ ಇದ್ದೀವಿ. ಓ ಸ್ನೇಹಿತರೆ ನೋಡಿ ಇಲ್ಲಿ, ಓ ಮಳೆಯಲ್ಲಿ ಲೈಟ್ ಕಮ್ಮಕ್ಕೆ ಬಿದ್ದೋಗ್ಬಿಟ್ಟಿದೆ ಗುರು. ಇದು ಲೈಟ್ ಕಮ್ಮನೇ ಡಮಾರ್ ಇಲ್ಲಿ ವಯರ್ಗೆ ಹಾಕೊಂಡ್ಬಿಟ್ಟಿದೆ. ಆದರೂ ನಾವು ನುಗ್ಗು ಮುಂದಕ್ಕೆ ಅಂತ ನಿಂತ್ಕೊಂಡು ಇದ್ದೀವಿ. ನೋಡಿ ಸ್ನೇಹಿತರೆ ಇಲ್ಲಿ ಹೇಗಿದೆ ಮಾತಾ ಸೀನರಿ. ಅದೇನಕ್ಕಂದ್ರೆ ಸ್ನೇಹಿತರೆ ನೋಡಿ, ಬಾ 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 ನೋಡಿ ಹೆಂಗೈತೆ ಸ್ನೇಹಿತರೆ. ಇದೆ ಯಾವ್ದು ಬ್ರೋ ಇದು? ಸ್ನೇಹಿತರೆ ಆನೆ ಆಡ್ತು ಬ್ರೋ. ಇಲ್ಲಿ ನೋಡು, ಇದು ಡ್ರೈವ್ ಡೆಡ್ ಸ್ಲೋ ಅಂತೆ. ಆನೆಗಿನೇ ಬಂದ್ಬಿಟ್ರೆ ಗಾಡಿ ತಿರ್ಸ್ಕೊಳಕ್ಕೂ ಆಗಲ್ಲ, ಅಷ್ಟಿಗೂ ನೋಡಿ. ಇದು ಬೇರೆ ಅದೇ ಯಾವುದೋ ಒಂದು ವಿಡಿಯೋದಲ್ಲಿ ಆನೆ ಬರುತ್ತಲ್ಲ, ಒಂದು ಗಾಡಿ ಬಿಟ್ಟು ಹೊಡ್ಬೇಕು ನಾವು ಗಾಡಿ ಎಲ್ಲ ಬಿಟ್ಟು ಹೋಗೋದು. ಹೋಗ್ತಾ ಇದ್ದೀವಿ ಎತ್ತಿನ ಭುಜ, ಇನ್ನೊಂದು ಸ್ವಲ್ಪ ಕಿಲೋಮೀಟರ್, 3 ಕಿಲೋಮೀಟರ್. ಗಾಡಿ ಎಲ್ಲ ಬಿಟ್ಟು ಹೋಗಲ್ಲ, ಮುಂದೆ ಇಬ್ರು ಅವ್ರು ತಿರ್ಸ್ಕೊಂಡು ಅಂತ ನಾವು ತಿರ್ಸ್ಕೊಂಡು ಹೋಗೋದು. 3 ಕಿಲೋಮೀಟರ್ ನೋಡಿ. ಎತ್ತಿನ ಭುಜ ಬಂದ್ರಿ, ಎತ್ತಿನ ಭುಜಾಗೆ ಎತ್ತಿನ ಭುಜಾಗೆ ಬಂದಿದ್ದೀವಿ ನೋಡಿ. ಇವ್ರ ಜೊತೆಗೆ ನಾವು ರೈಡ್ ಮಾಡಿ ಇವ್ರ ಜೊತೆಗೆ ನಾವು ಬಂದಿದ್ದು. ಈ ಥರ ಇವಾಗ ಎತ್ತಿನ ಭುಜ ಟ್ರಕ್ ಸ್ಟಾರ್ಟ್ ಆಗಿದೆ ನೋಡಿ. ಬಾಯ್ಸ್ ಇವರೆಲ್ಲ ನಮಗೆ ಅದೇ ರೋಡಲ್ಲಿ ಸಿಕ್ಕಿದ್ರಲ್ಲ ಅವರು ಎಲ್ಲ ಬ್ಯಾಂಗ್ಳೂರಲ್ಲಿ ಅಂತ ವರ್ಕ್ ಮಾಡ್ತಿರೋದು. ಇಬ್ಬರು ಮಾತ್ರ ಚೆನ್ನೈಯಿಂದ ಬಂದಿರೋದು. ಇವಾಗ ಟ್ರಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮಗೇನದು ಲೀಚ್ ಗೀಜೆಲ್ಲ ಹತ್ತಿದ್ರೆ ಹಾಕೊಳಗಂತೂ ಏನೂ ಇಲ್ಲ. ಏನದು ಡೆಟಾಯ್ಲು ತಂದಿಲ್ಲ, ಉಪ್ಪು ತಂದಿಲ್ಲ, ಇಲ್ಲ ಲೈಟ್ರು ಇಲ್ಲ ಯಾರ ಹತ್ರನೂ. ಲೀಚ್ ಗೀಚ್ ಹತ್ತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಈ ಎತ್ತಿನ ಭುಜ ಟ್ರಕ್ ಬಂದುಬಿಟ್ಟು ನೀವೇನಾದರೂ ಎತ್ತಿನ ಭುಜಕ್ಕೆ ಬರಬೇಕಂದ್ರೆ 2 days ಮುಂಚೆನೇ ಬುಕ್ ಮಾಡಿಕೊಂಡು ಬರಬೇಕಾಗುತ್ತೆ. 2 days ಮುಂಚೆನೇ ಬುಕ್ ಮಾಡಿಕೊಂಡು 300 ಆಗುತ್ತೆ ಪರ್ ಪರ್ಸನು. 300 rupees ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲೇ 2 days ಮುಂಚೆ. ಆಮೇಲೆ ಟ್ರಕ್ಕಿಂಗಿಗೆ ಬನ್ನಿ. ಈ ವ್ಯೂ ಏನ್ರಿ ಸಮಾಚಾರ? ನೋಡಿ ಅಲ್ಲಿ ನೋಡಿ ಹೆಂಗ್ ಹೋಗ್ತಾ ಇದೆ. ತಗೋಬರ್ಬೇಕು ಅಂದ್ರೆ ಬೆಳಗ್ಗೆ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿಂದ ಸ್ಟಾರ್ಟ್ ಅನ್ಕೊಂತೀನಿ ಟ್ರಕ್ಕು. ಮರ ಬಿದ್ದೋಗ್ಬಿಟ್ಟಿದೆ. ಇಲ್ಲಿಂದ ಟ್ರಕ್ ಸ್ಟಾರ್ಟ್. ಓ ವ್ಯೂ ಒಂದು ಕ್ರೇಜಿ ಆಗೈತೆ ಸ್ನೇಹಿತರೆ. ಎಲ್ಲಿ ಲೀಚ್ ಹತ್ತುತ್ತೋ ಏನು ಹತ್ತುತ್ತೋ ಭಯ. ನಂಗೆ ಲೀಚ್ ಎಲ್ಲ ಗೊತ್ತಿರುತ್ತೋ ಅಂತ. ಆದರೆ ನಂದು ಫಸ್ಟ್ ಟೈಮ್ ಲೀಚ್ ಎಕ್ಸ್ಪೀರಿಯನ್ಸ್. ಆದರೆ ನನಗೆ ಏನಾದರೂ ಆದ್ರೆ ನಾನು ಹತ್ತೇ ಬಿಡ್ತೀನಿ ನಾನು. ನನಗೆ ಲೀಚಸ್ಸು ಹುಳ ಹುಟ್ರೆ ಎಲ್ಲ ಭಯ. ನೋಡಿ ಇಲ್ಲಿ ಮರಗಳು, ಲೀಚಸ್ ಏನಾದರೂ ಬಂದರೆ ಫಸ್ಟ್ ನೋಡಿ ಬಾಯ್ಸ್ ಫುಲ್ ಜೋಶಲ್ಲಿ ಅವ್ರೆ. ನಿಮ್ಗೆ ವ್ಯೂ ಬೇಕಾದ್ರೆ ಇವೆಲ್ಲ ಮಾಡಲೇಬೇಕು. ನೋಡಿ ಇಲ್ಲಿ ಬ್ರೋ ಇದ್ದಾರೆ. ಇದ್ರೆ ಏನು ಮುಳ್ಳು ಬೇರೆ ಐತಿ ಗಿಡದಲ್ಲಿ. ಇಲ್ಲಿ ಇಡ್ಬೇಡ ಬ್ರೋ ಕೈ. ಏನಿಡ್ಚ ಬ್ರೋ? ಗೊತ್ತಿಲ್ಲ, ರೂಟ್ ಅಂತೂ ಗೊತ್ತಿಲ್ಲ ಯಾರಿಗೂ. ನೆಟ್ವರ್ಕ್ ಇಲ್ಲ, ಹೋಗ್ತಾ ಇದ್ದೀವಿ. ಬ್ರೋ ಮೆದುಮಾ ಬ್ರೋ ಸ್ನೇಹಿತರೆ ಅಲ್ಲಿ ನೋಡಿ ನಮ್ಮ ಸೂಪರ್ ಮ್ಯಾನ್, ನಮ್ಮ ಗ್ರೂಪ್ ಸೂಪರ್ ಮ್ಯಾನ್ ಅವರು ಅಲ್ಲೋಗಿ ದಾರಿ ಹುಡ್ಕಕ್ಕೆ ಹೋಗ್ತವ್ರೆ. ಇದೊಂದು ದಾರಿ ಹುಡುಕ್ತವ್ರೆ. ಇಲ್ಲಿ ನೋಡಿದ್ರೆ ಇವ್ರ ಮೇಲೆನೆ ಹಿಂಗೆ ನುಗ್ಗೋಣ ಅಂತವ್ರೆ. ಬ್ರೋ ಈಗ ಬಿಡಿದಾನ ಪಕ್ಕ ಎಲ್ಲಿಯೇ ಓ ಏ ಅಲ್ಲಿ ಇರ್ಗಾರ ಹಾ ಹಿಂದೆ ಹೋಗ್ಬಾರ್ದಮ್ಮ. ಸ್ನೇಹಿತರೆ ಹಿಂಗೆ ಹೋಗಕ್ಕಾಗಲ್ಲ,
ಇಲ್ಲೇ ಕಡೆ ಹೋಗ್ಬೇಕು ಪಕ್ಕನಾ. ನಮ್ಗೆ ದಾರಿನೇ ಗೊತ್ತಿಲ್ದಿರ ಟ್ರೆಕ್ಕಿಂಗ್ಗೆ. ದಾರಿನೂ ಯಾವುದೋ ಮರಗಳೆಲ್ಲ ತಗ್ಗಿ ನಾವು ಯಾವುದೋ ಹೊಸ ಜಾಗ ಗೂಗಲ್ ಆಫ್ಲೈನ್ ಮ್ಯಾಪು ಹಾಕೊಂಡಿಲ್ಲ. ಇವ್ರು ನೋಡಿ ವೈಟ್ ಶೂಸ್ ಹಾಕೊಂಡ್ಬಿಟ್ಟಾರೆ. ಹರ್ಷ ಬ್ರೋ, ನಿಮ್ಮ ಹರ್ಷ ಅವ್ರು ಎದ್ದೇಳ್ತಾರೆ, ವ್ಲಾಗರ್ ಹರ್ಷ ಅವ್ರಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ ಇಲ್ಲಿ ಹಚ್ಕೊಂಡು ಕೆಸರು ಗಿಸೆಲ್ಲ ಮಾಡ್ಬಿಟ್ಟು ಹೋಗ್ತವ್ರೆ. ನಾನು ಹೆಂಗ್ ಹತ್ತಣ ಬ್ರೋ? ಹೋಗೋದ್ರಲ್ಲಿ ಮಜಾನೇ ಬೇರೆ. ಅಂಟಣ್ಣ ನೋಡಿ ಸ್ನೇಹಿತರೆ, ನಾವು ಅಡ್ಡ ದಾರಿ ತಗೊಂಡು ಹೋಗ್ತಾ ಇದ್ದೀವಿ. ಇಬ್ರು ಕಡ್ಡಿ ಐತೆ. ಒಬ್ಬ ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡ ಮರ ಬಿದ್ದಿರೋದು. ನಾವು ಆ ಕಡೆ ಇದ್ರಿ, ಆ ಕಡೆಯಿಂದ ಈ ಕಡೆ ಬಂದಿದ್ವಿ. ಎಸ್, ಓ ನೋಡಿ ಮರ. இல்ல ஜிபிஎஸ் வரும்ல அதுல பாரு டேய் அதுல வந்து இது இல்ல ಸ್ನೇಹಿತರೆ, ಇಲ್ಲಿ ಎಲ್ಲರೂ ರೂಟ್ ಕನ್ಫ್ಯೂಸ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಯಾವ ಕಡೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ರೂಟ್ ಕನ್ಫ್ಯೂಷನ್. அங்க நீங்க போறது ಇಲ್ಲೊಂದು ರೋಡ್ ಐತೆ, ಇಲ್ಲೊಂದು ದಾರಿ ಐತೆ. மழையில போனும் இருக்க முடியும். ಲೇ, ಆ ಪೀಕ್ ಈ ಕಡೆ ಕಾಣಿಸ್ತಾನೆ ಇಲ್ಲ. ಅಲ್ಲಿ ನೋಡಿ ಖಾಲಿ ಐತೆ ಫುಲ್ಲು. ಇರುಂಗೋ ಅದು ಒನ್ನಪ್ಪನ ನೋಡಿ ಸ್ನೇಹಿತರೆ, ಆಲ್ರೆಡಿ ಒಂದು ಹತ್ಕೊಂಡ್ಬಿಟ್ಟು ಏನಿದು ಗೊತ್ತಿಲ್ಲ. ஏன் கால ஏதாவது இருக்குன்னு பாத்துக்கிறா. ಇದು ನಿಜೋದು. ಕಿತ್ತು ಬ್ರೋ, ಇದು ಕಿತ್ತು ಬ್ರೋ. ಬ್ರೋ ಇದು ಎಡು ಬ್ರೋ, ಇದು ಎಡು ಬ್ರೋ, ಎಡು ಬ್ರೋ. ಸ್ನೇಹಿತರೆ, ಇಲ್ಲೇ ಇಟ್ಕೊಂಡು ಇಲ್ಲೇ ಬೇ ಹಾಕವ್ರೆ. ಇವಾಗ ಇನ್ನೊಂದು ಗ್ರೂಪ್ ಸಿಕ್ಕವ್ರೆ. ನಡೀರಿ ಟೆಂಪಲ್ ರನ್, ನುಗ್ಲಿ ಹಿಲ್ಸ್ ರನ್ನು ಹೇಗೈತೆ ನೋಡಿದ್ರೆ. ಆದರೆ ಲೀಚರ್ಸ್ ಅಂದು ಹತ್ತಿದ ತಕ್ಷಣ ನನಗೆ ಫುಲ್ಲು ಒಂಥರ ಭಯನೇ ಆಗೋಯ್ತು. ಲೀಚರ್ಸ್ ಹತ್ತಿದ ತಕ್ಷಣ ಕ್ರೇಜ್ ಆಗೈತೆ. ಎತ್ತಿನ ಬಿಸ ಟ್ರಕ್ ಅಂತೂ ಲೊಕೇಶನ್ ಗೊತ್ತಾಗ್ತಿಲ್ಲ, ಏನಿಲ್ಲ. ಕಾಲ್ಗಳ ಮೇಲೆ ಎಷ್ಟು ಲೀಚರ್ಸ್ ಹತ್ತಿದೆ ಏನೂ ಗೊತ್ತಿಲ್ಲ. ನೋಡಿದ್ರೆ ಅಂತೂ ಒಂಥರ ಆಗ್ಬಿಡುತ್ತೆ ಅದು. ಯಾವುದು ಲೀಸ್ನ ನೀನು ಹಾಕಿದ್ರು ಹಂಗಾಡ್ತ, ಅದೇನು ಮಾಡಲ್ಲ ಬ್ರೋ. ನಾ ಸತ್ತ ಕುಡ್ಕೊಳ್ತೇನೆ ಅಷ್ಟೇ. ರಕ್ತ ಬ್ರೋ, ಇಲ್ಲೇ ಒಂದು ಹಾಂ உளுந்து வெளியில அப்புறம் ನೋಡಿ ஆட்டோ ஓட்டிங்க பாருங்க. முதல்ல ஒரு ட்ரெஸ் போட்டு வந்துட்டோம். நான் ஒரு ಬ್ರೋ ಈ ಕಡೆಯಿಂದ ಬಂದ್ಬಿಡಿ. என்னாச்சு? ஒண்ணும் இல்ல ನೋಡಿ ಇಲ್ಲಿಂದ ಬರ್ತಾವ್ರೆ. ஏன் சூடா ಸ್ನೇಹಿತರೆ ಓಡ್ತಾರೆ ಕ್ರೇಜಿ. ನಾನು ನೋಡಿ ತಪ್ಪಿನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟೆ. ಮಾಡ್ತಾರೆ. ಅಲ್ಲಿಂದ ಬಂದ್ವಿ ನಾವು. ಮಧ್ಯದಿಂದ ಬಂದಿದ್ದ ಇದ್ರೆ ನೋಡಿ ವ್ಯೂ. ಹತ್ಕೊಂಡು ಈ ಸ್ವರ್ಗನ ನೋಡ್ತಾ ಇದೀವಿ ಇಲ್ಲಿಂದ. ಬನ್ನಿ, ಇನ್ನ ಮೇಲೋಗಿ ತೋರಿಸ್ತೀರಿ. ಏನ್ ಗೊತ್ತಾಗ್ತಿದೆ, ಮಳೆ 5 ನಿಮಿಷ ಬರ್ತದೆ ಜೋರಾಗಿ. ಆಮೇಲೆ ಇನ್ನೊಂದು 5 ನಿಮಿಷ ಹಂಗೆ ನಿಂತಿರ್ಬೋದಾ? இது ஏறி வந்துட்டோம். கீழே இறங்கதான் காசு இறங்கிறது காசு கிடையாது. ಆಲ್ಮೋಸ್ಟ್ ಪೀಕ್ ಹತ್ರ ಬಂದಿದ್ದೀವಿ. ಇದ ನೋಡಿ ಫುಲ್ಲು ಮಿಸ್ಟು, ಕ್ರೇಜಿ ಆಗೈತೆ. ಓ ಬ್ರೋ, ಎಪ್ಪಡಿ இருக்குது ಬ್ರೋ? ಕ್ರೇಜಿ ಆಗೈತೆ ಸ್ನೇಹಿತರು. ಎಲ್ಲರೂ ಫುಲ್ ಸೈಕ್ ಆಗ್ಬಿಟ್ಟವ್ರು ಬಂದು. ಈ ಮಳೆಗೂ ಈ ಮಿಸ್ಟ್ಗೂ
ಈ ಸ್ಲಿಪ್ಪರಿ ರೋಡ್ಸು ಎತ್ತಿನ ಬುದ್ದಾಲೆ ನೀನ್ ಹಾಕ್ಬಿಡು ಹಂಗಂತ ಅದೇನ್ ಮಾಡಲ್ಲ ಬ್ರೋ ನಾ ಸಕ್ಕ ಕುಡ್ಕೊಳ್ತೇನೆ ಅಷ್ಟೇ ಎತ್ತಿನ ಬುದ್ದಾಲೆ ಲೀಚು ಬ್ರೋ ಕಿತ್ತು ಬ್ರೋ ಹೆಂಗೆ ಕೀಳೋದು ಬ್ರೋ ಕೀಳು ಬ್ರೋ ಸ್ನೇಹಿತರೆ ವರುಣ್ ಕಾಲ ನೋಡಿ ಬ್ರೋ ರಕ್ತನೇ ಬರ್ತೀನಿ ಕಿತ್ತು ನಿಡ್ಕೊಂಡ್ಬಿಟ್ಟೈತೆ ಬ್ರೋ ಅದು ಬ್ರೋ ನನ್ನ ಕೈಲಿ ಆಗಲ್ಲ ಇದು ಹಾಕೊಂಡು ಹತ್ತಾಗ ಗಾಳಿ ಅಂದ್ರೆ ಪಾತಾಳ ಗೋವಿಂದ ನೋಡಿ 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 ವಿಡಿಯೋ ಆನ್ ಮಾಡಿದ್ದೀನಿ ಅರ್ಧೇ ಹೋಗ್ತಾ ಇದ್ದ ಪಾಪ ರೈನ್ ಕೊಟ್ಟು ವಿಡಿಯೋ ರನ್ನಿಂಗಲ್ಲಿ ಐತೆ ಈಗ ಮಾಡ್ತಾರೆ ಅಕ್ಕ ಬ್ರೋ ಬ್ರೋ ಮಳೆ ಒಳ್ಳೆ ವ್ಯೂ ನೆಕ್ಸ್ಟ್ ಟೈಮ್ ಟ್ರೆಕ್ಕಿಂಗ್ ಹೋದಾಗ ಒಂದು 20-30 ಜನ ಹುಡುಗರು ಹೋಗ್ಬೇಕು ಜೊತೆಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಏನಂತೀಯ ಬ್ರೋ ನೀವು ನಾನು ಜಸ್ಟ್ ಟ್ರಕ್ನ ನಿಮಗೆ ತೋರ್ಸೋಣ ಹೇಗೈತೆ ಅಂತ ವೀಡಿಯೋ ಮಾಡಿದ್ದು ಇವಾಗ ವ್ಯೂನ ನೋಡಿ ಎಂಜಾಯ್ ಮಾಡಿ ಏನ ಆಕ್ಚುಲಿ ಬರ್ತಾ ಇದೆ ಅಂತಲ್ಲ ಇನ್ನೂ ಸೈಕಲ್ ಗಾಳಿ ಬರ್ತೈತೆ ಸೀರಿಯಸ್ ಆಗಿ ಸ್ನೇಹಿತರೆ ಈ ಥರ ಟ್ರಕ್ ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು ಫಸ್ಟ್ ಟೈಮ್ ಬ್ರೋ ನೀವು ಈ ಥರ ಫಸ್ಟ್ ಟೈಮ್ ಗುಡ್ ಬ್ರೋ ಬ್ರೋ ಆ ಕಡೆಯಿಂದ ಹಾಕ್ಬಿಡಿ ನೀವು ಈ ಕಡೆ ಬಿಡ್ರಿ ನಾನೇ ನೀನಾ ಪಾಚಿ ಇದೆ ನೋಡಿ ಸ್ನೇಹಿತರೆ ಪಾತಾಳ ಯಾರೋ ಒಕ್ಕಂದ್ರೆ ಬ್ರೋ எப்படி போணும் இப்போ இப்படியா இருக்கணுமா மச்சான் அந்த உணர்வு வலிக்குதா நீங்க வரீங்க நான் போய் பாக்குறேன் ಏಯ್ ಬ್ರೋ ಹಂಗ ಇಲ್ಲೇ ಬ್ರೋ ಕ್ರೇಜಿ ಆಗೈತೆ ಅಂದ್ರೆ ಟ್ರಕ್ಕಿಂಗು ಸೀದಾ ಹೋಗ್ತೀನಿ ನೋಡಿ ಅವರು ಆಲ್ರೆಡಿ ಚಾರ್ಜರು ಹೇಳ್ತಿದ್ದಂಗೆ ಹುಷಾರಾಗಿರಿ ಬ್ರೋ ಬ್ರೋ ಇಲ್ಲಿ ಕ್ಯಾಮ್ರಾ ಬಿಟ್ಟು ಹೇಳ್ತೀನಿ ಫಸ್ಟು ನಮ್ಮ ಜನಕ್ಕೆ ತೋರಿಸ್ಬಾರ್ದ ಸ್ನೇಹಿತರೆ ಸೀರಿಯಸ್ ಆಗಿ ಕಷ್ಟ ಏನಾದ್ರೆ ಆಫ್ ಮಾಡ್ಬಿಡ್ತೀನಿ ಅಷ್ಟು ಡಿಫಿಕಲ್ಟ್ ಅನಿಸ್ತಿಲ್ಲ ಇದನ್ನ ಬ್ರೋ ಇಬ್ಬಡಿ இருக்குது குடு ப்ரோ பேக் உங்க பேக் இந்த கேமரா இருந்தா கொடுங்க கேமரா கொடுக்குற அப்புறமா ಸ್ನೇಹಿತರೆ ಈಗ ಟಿಪಿಕಲ್ ಆಗ್ತಿದೆ ಇಲ್ಲಿ ಬ್ರೋ ಇಲ್ಲಿಂದ ನಾವು ಹತ್ತೋದಕ್ಕೆ ಹೆವಿ ಕಷ್ಟ ಆಗ್ತಿದೆ ಆದ್ರೂ ಪಾತು ಬ್ರೋ ನೀನ್ ಬಿದ್ರೆ ನಾನು ಚಟ್ನಿ ಹಾಕ್ಬಿಡ್ತೀನಿ ನೀವಿಂದ ನಾ ಚಟ್ನಿ ಇಡುವ ಸ್ನೇಹಿತರೆ ನೋಡಿ ಇಲ್ಲಿ ಸಿಕ್ಕಾಗಿ ಹಚ್ತಾ ಇದೀನಿ ಇಲ್ಲಿ ಅದ್ ಬಿಡ್ರಿ ಇನ್ನೊಬ್ರು ಬರ್ಬೇಕು ನಮ್ಗೆ ನವಿ ಹೇಳಿದ್ರು ಮಾಡಲ್ಲ ಅವರೇ ಹುಡುಕ್ತಾರೆ ಓದ್ತಾನೆ ಅವರೇ ಶಿಸ್ತಾಗೆ ನಾವು ಭಯ ಬೀಳ್ತೀವಿ ಮತ್ತೆ ನಾ ಬ್ಯಾಗ್ ಕೂಡ ಮಾಡಿக்கிறேன் எனக்கு வாட்டர் பாட்டில் மட்டும் கொடுத்துறீங்க இல்ல வாட்டர் பாட்டில் வேணாம் ಎಲ್ಲ ಮತ್ತಾಗೆ ಅಷ್ಟೇ ಮಾತಾಡೋಣ ಬಿಟ್ಟು ಅಷ್ಟನೇ ಇದೀನಾ ಅದೇ ರಾಹುಲ್ ವಾಟರ್ ಬಾಟಿಲ್ ರೀ ಬಂತು ಮೇಲೆ ಬಂತಾ ಸ್ನೇಹಿತರೆ ನೋಡಿ ಬಾಟ್ಲ್ ಕೊಡ ಏನು ನಾನು ಮೇಲೆ ತಿಳವಾನ ಬ್ಯಾಗ್ ಎಲ್ಲ ಮತ್ತೆ ಏರಿ ಹೋಯ್ತಾ ಸರಿ ಏರಿ ಬಾ ಹೋಗೋಣ ಬಂದ್ಬಿಟ್ವಿ ಇನ್ನೊಂದು ಸ್ವಲ್ಪ ಎತ್ತಿನ ಬಿಟ್ಟು ವಾಯ್ಸ್ ಕೇಳಿಸ್ತಾ ಇದೆ ಬ್ರೋ ಏನ್ ಬ್ರೋ ಹೆಂಗೆಂದು ವಾಯ್ಸ್ ಕೇಳಿದೆ ಕೀಳಿಂದ ಒಂದು ಬ್ಯಾಚ್ ಬಂದವ್ರಿ ಯಾವಾಗ ಬಂದ್ರಿ ಬ್ರೋ ನೀವು ನೀವು ಬೈಕಲ್ಲಿ ಬಂದ್ರೆ ಅಲ್ವಾ ಅದಲ್ಲಿ ನಾನು ಬಂದೆ ನೀವು ಅಲ್ಲಿ ನಿಂತಿದ್ರಲ್ಲ ಅಗ್ನಿಗುಡ್ಡ ಹತ್ರ ಅದೇ ಬ್ಯಾಚ್ ನೀವು ಅಲ್ಲಿ ಹೋದ್ರ ಒಳಗಡೆ ಅಗ್ನಿಗುಡ್ಡಕ್ಕೆ ಹೋಗ್ಬಿಟ್ಟೆ ವಾಪಸ್ ಬಂದ್ರಾ ನಾನೇ ಹೇಳ್ಕೊಳೋದಿಲ್ಲ ಫೋನ್ ಹೇಳ್ಕೊಳೋದಿಲ್ಲ ಇವರೆಲ್ಲ ಫಸ್ಟೇ ಬಂದಿದ್ದಾರೆ ಮೇಲೆ ಯಾವ ನೋಡಿ ನಮ್ದು ಮಂಡ್ಯ ಮೈಸೂರು ನಾನು ಮೈಸೂರಲ್ಲಿ ಮಹಾರಾಜ
ಮೈಸೂರದವರು ನೋಡಿ ನಮ್ಮ ಮೈಸೂರವ್ರು ಬಂದವ್ರೆ. ಸ್ನೇಹಿತರೆ ಗಾಳಿ ಅಂತೂ ಫುಲ್ಲು ಇದೆ, ಎಳಿತಾ ಇದೆ ಗಾಳಿ ಸರಿಯಾಗಿ ಎಳಿತಾ ಇದೆ, ಫುಲ್ ಟಾಪ್ ಇದೆ ಎಲ್ಲ ಕಡೆ ಪಾಠ ವ್ಯೂ ತೋರಿಸೋಣ ಅಂದರೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಏನಾದ್ರು ಫಾಗ್ ಹೋದರೆ ವ್ಯೂ ತೋರಿಸ್ತೀನಿ, ಫಾಗ್ ಹೋಗಿಲ್ಲ ಅಂದರೆ ಹೇಳೋಕ್ಕಾಗಲ್ಲ ಇಲ್ಲ, ಯಾಕಂದರೆ ಮಾನ್ಸೂನ್ ಇದು. ಸೊ ಇವಾಗ ವ್ಯೂ ತೋರಿಸ್ತಾ ಇದ್ದೀವಿ. ಸ್ನೇಹಿತರೆ ಮಂಗಳೂರು ಸಿಕ್ಕವ್ರೆ ಫುಲ್ ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ದೀರಿ ನೋಡಿ, ಫುಲ್ ಕ್ರೇಜಿ. ಇನ್ನೊಂದು ಬ್ಯಾಚ್ ಬಂದೈತೆ, ಫುಲ್ ಕ್ರೇಜ್ ಆಗೈತೆ. ಎತ್ತಿನ ಭುಜಾಲಂತೂ ಒಬ್ಬರಾದ್ಮೇಲೆ ಒಬ್ರು ಸಿಗ್ತಾರೆ, ಮೊತ್ತಾಗಿ ಮಜಾ ಮಾಡೋದು. ಹೇಗಿಂತು ಬ್ರೋ ಎತ್ತಿನ ಭುಜ ನಿಮಗೆ ಟ್ರಕ್ಕು ಇಲ್ಲಿ ತನಕ ಬರೋಕ್ಕೆ? ಇಲ್ಲಿ ತನಕ ಬರೋಕ್ಕೆ ಹೆಂಗೆ ಅನಿಸ್ತು? ಡಿಫಿಕಲ್ಟ್ ಆಗಿತ್ತು, ಮಜಾ ಇತ್ತಾ? ಅಲ್ಲ ಫುಲ್ ಕ್ರೇಜ್ ಇಲ್ಲಿಂದ ಹತ್ಕೊಂಬರು ಬಂದಿದ್ದಿಬ್ರು ಆದ್ರೆ ಸಿಕ್ಕಿದ್ದು ನಮ್ಗೆ ಎಷ್ಟು ಜನ ನೋಡಿ ನೋಡಿ ಅಪ್ಪ ಫುಲ್ ಕ್ರೇಜ್. ಭಾರಿ ಈಸಿ ಅಂತ ಇರೋದೇ ನೋಡಿ. ಜಾಗ ಗೊತ್ತಿಲ್ಲ ಅಂತ ಇಟ್ಕೊಂಡ್ಬರ್ತಾರೆ ಅವ್ರು ಇವ್ರೆ ಎಲ್ಲ ಜಾಗನ ಅನ್ಲಾಕ್ ಮಾಡ್ತಿದ್ದೀವ್ರೆ. ಸ್ನೇಹಿತರೆ ಸೀರಿಯಸ್ ಆಗಿ ಎಲ್ಲೆಲ್ಲ ಹೋಗಿ ನುಗ್ಗಿ ದಾರಿ ಹುಡುಕಿ ನಮ್ನೆಲ್ಲ ಕರ್ಕೊಂಡ್ಬಂದಿದ್ರು ನಮ್ಮ ಗೈಡ್, ಎತ್ತಿನ ಭುಜ ಗೈಡ್. ಕ್ರೇಜ್ ಬ್ರೋ ನೀ ಕ್ರೇಜ್ ಕ್ರೇಜ್. ಪೊಂಗ ಬ್ರೋ ಓಯ್ ಕ್ರೇಜ್ ಆಗೈತಿ ಇಲ್ಲಿಂದ ವ್ಯೂ. ಸ್ನೇಹಿತರೆ ಇವಾಗ ಕೆಳಗಡೆ ಬಂದು ಎತ್ತಿನ ಭುಜ ಕೆಳಗಡೆ ಬಂದ್ರಿ. ಇವಾಗ ಹತ್ತೋದಕ್ಕಿಂತ ಮುಂಚೆನೇ ನಾಷ್ಟ ಇದೆ ಇಲ್ಲಿ. ನಾಷ್ಟ ಆರ್ಡ್ರ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರಿ. ಬಂದರೆ ನೋಡಿ ಇದು ರೈತ ಅಂಗಡಿ ನಾಷ್ಟ ಮಾಡಿ ನೆಕ್ಸ್ಟು ತಿಂದಮೇಲೆ ಹೇಳ್ತೀನಿ, ಫುಲ್ಲು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಪಲಾವು ನೋಡಿ ಬಿಸಿ ಬಿಸಿ ಇದು ಇದೆಲ್ಲ ಪುಳಿಯೋಗರೆ ಯಾವ ಮನೆ ಬೇಕೋ ತಗೊಂಡು ಇಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಆಮೇಲೆ ಬೆಟ್ಟದ ಮೇಲೆ ಹತ್ತಿರ ಹೋಗಿ ನೀವು ಬಂದಮೇಲೆ ರೆಡಿಯಾಗಿರುತ್ತೆ, ಆರಾಮಾಗಿ ತಿನ್ಬೋದು ನೆಮ್ಮದಿಯಾಗಿ.
ಸರಿ ತಿನ್ಬಿಟ್ಟು ಸಿಗ್ತೀನಿ. ಏನು ಕ್ರೇಜಿ ಐಡಿಯಾ ಇದು. ಹೋಟೆಲ್ಲು ಇಲ್ಲಿಂದ ನೀರು ಬರ್ತೈತೆ, ಕೈ ತೊಳಿಬೇಕಂತ ನೀರಿಕ್ಕವ್ರೆ. ಸಖತ್ ಕ್ರೇಜಿಯಾಗಿ ಐಡಿಯಾ ಓಡಿಸೋರು.